ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನು ಅವಹೇಳನ ಮಾಡುತ್ತಿರುವ ಹಾದಮ ಮರಳುಗಳೇ, ಏನೀ ಬಗೆಯ ಕುಹಕ ಕಂಠದ ಕರ್ಕಶವಾದ ಕೇಕೆ? ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನು ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ? ದುರ್ಯೋಧನ, ಅಖಂಡ ಭರತ ಖಂಡಕ್ಕೆ ಕುಹಕ ಕೂಟದ ಕುಚ್ಚೀಕತೆಯ ಪ್ರವೀಣ, ಆಶ್ಚರ್ಯದ ಮಹಾನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮಗಳೆಲ್ಲರ ಸರಸ ಸಲ್ಲಾಪ. ದುರ್ಯೋಧನ, ದುರ್ಜಾತ, ಅಂದು ನನ್ನ ಹತಭಾಗ್ಯ ಸಹೋದರರಿಗೆ ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಶಿಕ್ಷೆಗಳನ್ನು ಸ್ಮರಿಸಿಕೊಂಡರೆ ನನ್ನ ಗುಂಡಿಗೆಯೇ ನಡುಗುತ್ತಿರುವುದು, ನನ್ನ ಕೈ ಕಾಲುಗಳು ಕಂಪಿಸುತ್ತಿರುವುದು, ನನ್ನ ರಕ್ತವೇ ಕುದಿಯುತ್ತಿರುವುದು. ದುರ್ಯೋಧನ, ನನ್ನ ರಕ್ತವೇ ಕುದಿಯುತ್ತಿರುವುದು. ದುರ್ಯೋಧನ, ಅಂದು ನನ್ನ ಹತಭಾಗ್ಯ ಸಹೋದರರಿಗೆ ದಿನಕ್ಕೊಂದಿಡಿ ಅನ್ನ, ಕೊಳಲೆ ನೀರನ್ನು ಮಾತ್ರ ಕೊಡುತ್ತಿದ್ದೆ. ಆದರೆ ಆ ನನ್ನ ಸಹೋದರರು ಅದೆಲ್ಲವನ್ನು ನನಗಿತ್ತು. ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಹತರಾದರು. ಆ ದಾರುಣ ದೃಶ್ಯವು ಇಂದಿಗೂ ನನ್ನ ಸ್ಮೃತಿ ಪಟಲದಲ್ಲಿ ಉಳಿದು ಹಚ್ಚಳೆದೆ ನಿರಂತರ ಬರಬಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕೃಶವಾಗಿದ್ದೇನೆ. ದುರ್ಯೋಧನ, ನೊಂದು ಬೆಂದು ಕೃಶವಾಗಿದ್ದೇನೆ. ನನ್ನೀ ದೇಹವನ್ನು ಅಣು ಅಣುವಾಗಿ ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನನ್ನರಸಲು ಸಾಧ್ಯವಿಲ್ಲ. ದುರ್ಯೋಧನ, ನನ್ನನ್ನರಸಲು ಸಾಧ್ಯವಿಲ್ಲ. ದುರ್ವಿಧಿಯ ಅಟ್ಟಾಸದಿಂದ ಮೆರೆಯುತ್ತಿರುವ ದುಷ್ಟ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆ ಸಮಸ್ತ ಸಾಮಂತರಾಜರಿಂದ ಓಲೈಸಿಕೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಭ್ರಮೆ, ಇದು ನನ್ನ ಭ್ರಮೆ. ದುರ್ಯೋಧನ, ನಾನು ಸಹ ನಿನ್ನಂತೆ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾಯಿತು. ಆದರೂ ಚಿಂತೆ ಇಲ್ಲ. ಅಂತೆಯೇ ನಿನ್ನೊಡನೆ ಸೇರಿ
ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ನಿನ್ನಂತ ಮೋಸಗಾರನ್ನು ಮೋಸದಿಂದಲೇ ಎಂಬ ಹಿರಿಯರ ನಾಣ್ಣುಡಿಯಂತೆ ನಿನ್ನನ್ನು ಅಡಿಗಡಿಗೂ ಅಡಿಗಡಿಗೂ ಅಡ್ಡದಾರಿಗೆಳೆದು ಹಸ್ತಿನಾವತಿನ ಆ ನಿನ್ನ ರಕ್ತ ಕಥಿತವಾದ ಸಿಂಹಾಸನವನ್ನು ರಕ್ತದ ಕೋಣೆಯಲ್ಲೇ ಮುಳುಗಿಸುವ ಹಳಬೇಡಿರಿ, ಹಳಬೇಡಿರಿ, ಹಳಬೇಡಿರಿ ನನ್ನ ಹತಭಾಗ್ಯ ಸೋದರರೇ, ಹಳಬೇಡಿರಿ, ಹಳಬೇಡಿರು ನನ್ನ ಹತಭಾಗ್ಯ ಸೋದರರೇ. ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಹಳಬೇಡಿರಿ, ಹಳಬೇಡಿರಿ, ಹಳಬೇಡಿರಿ ನನ್ನ ಹತಭಾಗ್ಯ ಸೋದರರೇ, ಹಳಬೇಡಿರಿ. ಅಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ, ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಅಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ, ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಸೋದರರೇ, 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 ಒಡ ಹುಟ್ಟಿದವರ ಒಡಲನ್ನು ಬಗೆದು ಒಡ ಹುಟ್ಟಿದವರ ಒಡಲನ್ನು ಬಗೆದು ಕೆಡುಕನು ಮಾಡಿದ ದ್ರೋಹಿಯ ಉಳಿಸೆನು, ಕೆಡುಕನು ಮಾಡಿದ ದ್ರೋಹಿಯ ಉಳಿಸೆನು. ಹಳಬೇಡಿರೋ ಎಲ್ಲ ಹತಭಾಗ್ಯ ಸೋದರರೇ, ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಸೋದರರೇ, 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 ಸೋದರರೇ. ಹಳಬೇಡಿರಿ, ಹಳಬೇಡಿರಿ ನನ್ನ ಹತಭಾಗ್ಯ ಸೋದರರೇ, ಹಳಬೇಡಿರಿ. ದುರ್ಯೋಧನನ 99 ಮಂದಿ ಸಹೋದರ ಚಿನ್ನಮುನ್ನಗಳಿಂದ ನಿಮಗೆ ನರಕದಲ್ಲಿ ನಿರಾಂಜನವನ್ನು ಮಾಡಿಸುವೆನು. ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯೇ ಅತಿ ಭಯಾನಕ, ಅತಿ ಭಯಾನಕ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ವಂಚಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಂದು ನಿಟ್ಟಿಸರು ಬಿಡುವರಂತೆ ಮಾಡಿ ಹೊರಗು ನನ್ನ ದೇಹದ ಜ್ವಾಲೆ ಧಗಧಗನೆ ಉರಿಯುತ್ತಿರುವುದು. ದುರ್ಯೋಧನ, ನನ್ನ ದೇಹದ ಜ್ವಾಲೆ ಧಗಧಗನೆ ಉರಿಯುತ್ತಿರುವುದು. ಧಗಧಗ 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 ದೇಶದ ಜ್ವಾಲೆ ಹರಿಸುತ್ತಿದೆ ಈ ಲೋಕದ ಹಾಳೆ.
ನೆತ್ತಿದೆ ದೇಹದ ಜ್ವಾಲೆ ದಹಿಸುತ್ತಿದೆ ಈ ಲೋಕದ ಕಾಳೆ ಅರಳಿದ ದಾಹಾಯನಗೆಲ್ಲೆಲ್ಲ ಅರಳಿದ ದಾಹಾಯನಗೆಲ್ಲೆಲ್ಲೋ ಉಳಿಯುವುದೆಂತೋ ಕುರುವಂತಕರು ಅರಳಿದ ದಾಹಾಯನಗೆಲ್ಲೆಲ್ಲೋ ಉಳಿಯುವುದೆಂತೋ ಕುರುವಂತಕರು ತಗದಗ ತಗದಗ ತಗದಗನೆದ್ದಿದೆ ದೇಹದ ಜ್ವಾಲೆ ದಹಿಸುತ್ತಿದೆ ಈ ಲೋಕದ ಕಹಳೆ ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹಸ್ತಿನವತಿಯ ಸೆರೆ ಎಳಗಿಟ್ಟನು ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹಸ್ತಿನವತಿಯ ಸೆರೆ ಎಳಗಿಟ್ಟನು ಅಣ್ಣ ತಮ್ಮಂದಿರು ನೂರ್ವರು ನಾವು ಅಣ್ಣ ತಮ್ಮಂದಿರು ನೂರ್ವರು ನಾವು ನಮಗೊದಗಿತು ಸರಮನ ಹೇಳ್ತಾವು ಅಣ್ಣ ತಮ್ಮಂದಿರು ನೂರ್ವರು ನಾವು ನಮಗೊದಗಿತು ಸರಮನ ಹೇಳ್ತಾವು ದಗದಗ ದಗದಗ ದಗದಗನೆದ್ದಿದೆ ದೇಹದ ಜ್ವಾಲೆ ದಹಿಸುತ್ತಿದೆ ಈ ಲೋಕದ ಕಹಳೆ ನೂರ್ವಳಲ್ಲೊಬ್ಬನೇ ಉಳಿದಿಹನೀಗ ನೂರ್ವಳಲ್ಲೊಬ್ಬನೇ ಉಳಿದಿಹನೀಗ ತೀರಿಸಲನು ದರ ಸಾಲವ ಬೇಗ ನೂರ್ವಳಲ್ಲೊಬ್ಬನೇ ಉಳಿದಿಹನೀಗ ತೀರಿಸಲನು ದರ ಸಾಲವಾಗ ಎಮ್ಮರವಾಗುವುದೆನ್ನೆಯ ಸೇಡು ಎಮ್ಮರವಾಗುವುದೆನ್ನೆಯ ಸೇಡು ಅಸಾಣವೆಂಬುದು ಕೌರವ ನಾಡು ಎಮ್ಮರವಾಗುವುದೆನ್ನೆಯ ಸೇಡು ಅಸಾಣವೆನಿಪುದು ಕೌರವ ನಾಡು ತಗದಗ ತಗದಗ ತಗದಗನೆದ್ದಿದೆ ದೇಹದ ಜ್ವಾಲೆ ದಹಿಸುತ್ತಿದೆ ಈ ಲೋಕದ ಕಾಳೆ ದಹಿಸುತ್ತಿದೆ ಈ ಲೋಕದ ಕಾಳೆ ದಹಿಸುತ್ತಿದೆ ಈ ಲೋಕದ ಕಾಳೆ ದುರ್ಯೋಧನ ಹಸ್ತಿನಾವತಿಯ ನಿನ್ನ ರಕ್ತ ಖಚಿತವಾದ ಸಿಂಹಾಸನ ರಕ್ತದ ಕೋಡಿಯಲ್ಲೇ ಮುಳುಗಿಸಿ ನಿನಗೆ ನರಕದ ಮಾರ್ಗಕ್ಕೆ ಕಳಿಸುವವರೆಗೂ ನನ್ನ ಸಮಾಧಾನವಿಲ್ಲ ದುರ್ಯೋಧನ ನೋಡುತ್ತಿರು ನಿನಗೆ ನರಕದ ಮಾರ್ಗಕ್ಕೆ ಕಳಿಸುವೆನು ಯಾರಿಗೆ ಮಾವ ನರಕದ ಮಾರ್ಗ ಅಲ್ಲವಯ್ಯ ಅಲ್ಲವಯ್ಯ ನಿನಗೆ ಪರಮವಹಿಯಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನೀನು ಹೇಳು ಮಾವ ನಾನು ಮಾಡಿದ ಕಾರ್ಯವು ಯುಕ್ತವೇ ಚಿಂತೆ ಏಕೆ ಕುರುರಾಜ ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಬೆಂಬಲಕ್ಕೆ ಹೊರಟಿಹನೆಂದು ದೂತನು ಈ ದಿನ ಸಮಾಚಾರವನ್ನು ತಂದಿರುವನಲ್ಲವೇ ಹೌದು ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ ಈ ದುರ್ಯೋಧನನು ಅಸಹಾಯ ವೀರನು ತನ್ನೆರಡು ತೋಳ್ಬಲಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಹೆದರಿಸಬಲ್ಲೆನು ಆದರೆ ಈ ಜ್ಞಾತಿ ಹಿಂಸೆ ಸ್ವಯೂತ ಕಲಹ ಇವು ಉಚಿತ ವೇಷಕುನಿ ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿಕೊಂಡನು ಆದರೆ ನಾನು ಅಭಿಮಾನದಿಂದಲೇ ಆತನ ಮಾತುಗಳನ್ನು ತಿರಸ್ಕರಿಸಿದೆ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ ಅವನು ಕ್ಷತ್ರಿಯ ಜಾತಿಯ ಪರಮವೈರಿ ಅವನ ಮಾತು ಪರಿಗ್ರಹವನ್ನ ಬಿಡು ಸುಯೋಧನ ಹೇಳಿ ಕೃಷ್ಣನಿಲ್ಲವನೇ ಕಾಣಲೇ ನೋಡಲೇ ಕಾಡಿನಲ್ಲಿ ಹೇಳಿ ಕೃಷ್ಣನಿಲ್ಲವನೇ ಕಾಣಲೇ ನೋಡಲೇ ಪರಶಿವವರ ಬಲವಿದಂದರಿಸದೆ ದರಿದ್ರ ವಿಜಯ ತೊಲಗುವುದೇ ಪರಶಿವವರ ಬಲವಿದಂದರಿಸದೆ ದರಿದ್ರ ವಿಜಯ ತೊಲಗುವುದೇ ಅರುಳನೆ ತಿರಿಯನೆ ದುರ್ಳನೆ ಮರುಳನೆ ಅರಿಯನ ತುಳಿಯನ ದುರುಳನೆ ಮರುಳನೆ ಕಾಡಿನ
ದೈತ್ಯ ವಿಜಯ ತೊಲಗುವುದು ಅರಿಯನೆ ತಿಳಿಯನೆ ದುರುಳನೆ ಮರುಳನೆ ಅರಿಯನೆ ತಿಳಿಯನೆ ದುರುಳನೆ ಮರುಳನೆ ಅರಿಯನೆ ತಿಳಿಯನೆ ದುರುಳನೆ ಮರುಳನೆ ಕಡಕ್ಕಾಡಿನಲ್ಲಿ ಏಟಿಗಿಟ್ಟ ನಿಲ್ಲುವನೆ ನೋಡಲೆ ನೋಡಲೆ ಅಣ್ಣ ಕೃಷ್ಣನು ಹತ್ತಿನಾವತಿಗೆ ಬಂದಿರೋನು ನಾಳಿನ ಪ್ರಾಂತ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸನಂತೆ. ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ? ನಡೆ ಸಹೋದರ ನಡೆ, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು. ಹಾಗೆ ಆ ತಪ್ಪಿತನಾದ ಗೋಪಾಲನು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುವುದಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ದರಿದ್ರನಾದ ವಿದುರನ ಮನೆಯನ್ನು ಆಶ್ರಯಿಸನು. ಅವನದಷ್ಟೊಂದು ಅವನೇನ ಅವಹೇಳನವಲ್ಲ ಪ್ರಿಯ ಸಹೋದರ, ಅವಹೇಳನವಲ್ಲ. ಆ ಯದುಪತಿಯು ಭಕ್ತ ಪರಾಧೀನನು. ಆತನಿಗೆ ವಿದುರನಿಗಿಂತ ಭಕ್ತರು ಮತ್ತಾರಿರುವರು. ಈ ದಿನ ಅತಿಥಿ ಸತ್ಕಾರವನ್ನು ಮುಗಿಸಿಕೊಂಡು ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನಡೆ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು. ದುರಾತ್ಮರ ಅದ್ರೋಹಿಗಳ ಮನೋಮರಿವೆಂದೇ ಕ್ಷಣ ದುರಾತ್ಮರ ಅದ್ರೋಹಿಗಳ ಮನೋಮರಿವೆಂದೇ ಕ್ಷಣ ಮನೋಮರಿವೆಂದೇ ಕ್ಷಣ ಮನೋಮರಿವೆಂದೇ ಕ್ಷಣ ಮನೋಮರಿವೆಂದೇ ಕ್ಷಣ ರಂಭವನ್ನು ಛೇದಿಸಿ ಜಗಳ ಜಯಿಸಿ ಬರುವೆನ ರಂಭವನ್ನು ಛೇದಿಸಿ ಜಗಳ ಜಯಿಸಿ ಬರುವೆನ ಜಗದಿ ಮೇಲೆ ಮರನ್ನು ಗದ ಪಡೆದು ಬರುವೆನ ಜಗದಿ ಮೇಲೆ ಮರನ್ನು ಗದ ಪಡೆದು ಬರುವೆನ ದುರಾತ್ಮರ ಅದ್ರೋಹಿಗ ಈಗ ಮನೋಮರಿವನೀಗಲು ಮನೋಮರಿವನೀಗನ ಕೃಷ್ಣನಿಗೆ ಸತ್ಕಾರ ಅಂತ ಸತ್ಕಾರ ನಾನು ಒಪ್ಪದು ಒಪ್ಪದು ಒಪ್ಪದು. ಸಹೋದರ ಸಹೋದರ, ಅಭಿಮಾನಿಯ ಶಾಲಿಯಾದ ನನ್ನ ಸಹೋದರನನ್ನು ಶಾಸನ ಮಾಡುವುದು ನನಗೊಂದೊಂದು ಬಾರಿ ದುಸ್ಸಾಧ್ಯವೆನಿಸುವುದು. ನೋಡಿದೆಯ ಮಾವ ನನ್ನ ತಮ್ಮನ ಕ್ರೋಧಾಗ್ನಿಯ ಕೋಪವನ್ನು? ಮದಗಜಗಳೆಷ್ಟೇ ಇದ್ದರೂ ಈ ಒಂದು ಸಿಂಹಕ್ಕೆ ಸರಿಹಾಟಿಯಾಗಬಲ್ಲದೆ. ಹೀಗೇನು ಮಾಡುವುದು ಶಕುನಿ? ಆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಕೇವಲ ಆ ಮುರುಕು ಜೋಪಡಿಯ ದಾಸನಿಗೆ ತೃಣೀಕರಿಸುತ್ತಿದ್ದೇನೆ. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ. ಮಾವ, ಆ ಕೃಷ್ಣನು ನೀನು ಹೇಳುವಂತ ವಂಚಕನೇ ಇರಬಹುದು, ಆದರೆ ಆತನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಮಾವ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ? ಆತನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದೇ ಅವತರಿಸನು. ಯಾರು ಅವನ ಭಕ್ತಿ ವೈರಾಗ್ಯಗಳಿಗೆ ಮರುಳಾಗಿ ಭಗವಂತನ ಅವತಾರ ಎಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನೂ ಸಂಹರಿಸಿದ. ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೂರಿಸಿ ರಾಜ್ಯ ಲಕ್ಷ್ಮಿಯನ್ನು ತಾನು ವಹಿಸಿಕೊಂಡನು. ಇಂಥವನಿಗೆ ಮನ್ನಣೇ ಕೌರವೇಶ್ವರ. ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳಿಸಿದ್ದೇಕೆ ಮಾವ? ಆ ನಂದ ಗೋಪಾಲನ ಮನೆಯಲ್ಲಿ ಈ ದುರ್ಯೋಧನ ಸಾರ್ವಭೌಮನು ಭಿಕ್ಷೆಯನ್ನು ಬೇಡುವುದು ಉಚಿತವಾದ ಕಾರ್ಯವಾದೀತೆ? ಅದಕ್ಕೊಂದು ಉದ್ದೇಶವಿತ್ತು. ಏನದು ಮಾವ? ಕಾಳ ಸರ್ಪದ ಅಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಹೌದು ಮಾವ, ಹೌದು. ಕೃಷ್ಣನಿಗಿಂತ ಅವನ ಯುಜೋನ್ಮತವಾದ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಕೃಷ್ಣನು ಒಂದು ವೇಳೆ ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸಿದರೆ, ಕೃಷ್ಣ ನೀನು ಮಾತ್ರ ಬೇಡ, ನಿನ್ನ ಸೈನ್ಯ ಹೊಂದಿದ್ದರೆ ಸಾಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಅರ್ಜುನನು ಅಂತ ಧರ್ಮ ಸಂಕಟದಿಂದ ನಿನ್ನ ಪಾರು ಮಾಡಿದನು. ಕೃಷ್ಣನು ನೀನು ಹೇಳುವಂತ ವಂಚಕನೇ ಇರಬಹುದು, ಆದರೆ ಆತನ ಮೇಲಿನ ದ್ವೇಷದಿಂದ ಈ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಶಕುನಿ. ಪಾಂಡವರನ್ನು ಕೃಷ್ಣನಿಂದ ಬೇರ್ಪಡಿಸಲಾಗದು ಸುಯೋಧನ. ಅವರೆಲ್ಲರೂ ಅವನ ಆಜ್ಞಾಧಾರಕರು. ಹೌದು ಹೌದು, ಆಜ್ಞಾಧಾರಕರು. ನೀನು ಒಂದು ವೇಳೆ ಸಂಧಾನಕ್ಕೆ ಸಮ್ಮತಿಸಿ
ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವ. ಅಸಂಭವ ಕೂಡದು. ಅಲ್ಲವಯ್ಯ, ಮತ್ತೆ ಪಗಡೆಯಾಟಲೆ ಸೋತಾಗಲೇ ಅವರ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ಹೌದು ಹೌದು. ಅವರದನ್ನು ಹೊಂದುವುದರೆಂದರೇನು? ಕ್ಷತ್ರಿಯ ವೀರಳಿಂದ ಅನುಭಕ್ತಳಾದ ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ಉಚಿತವಲ್ಲ. ಪಾಂಡವರೇನಾದರೂ ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಶಣಿಸಿ ರಾಜ್ಯಲಕ್ಷ್ಮಿಯನ್ನು ಕೈ ಹಿಡಲಿ. ಅದನ್ನು ಬಿಟ್ಟು ಮೇಲಿನಿಂದ ಮೇಲೆ ಏಕೆ ಈ ದೈನ್ಯ ವೃತ್ತಿ? ದೇವಿ 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 ಎಂದು ಸರಿಯಾಗಿ ಹೇಳಿದೆ ಸೌಬಲ ರಾಜ. ಪಾಂಡವರಿಗೆ ನಿನ್ನ ಸಲಹೆ ಹೊರತಾಗಿ ಒಂದು ಸೂಜಿ ಮನೆ ಊರುವಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಮತ್ತೇನು ಮಾವ? ಸಂಧಿಯ ನೆಪದಿಂದ ಬಾರಿಗೂ ತಂತ್ರ ರೂಪಿಸುತ್ತಿರಲ್ಲ ಆ ಕಳ್ಳ ಕೃಷ್ಣ, ಆತನಿಗೂ ತಕ್ಕ ಶಾಸ್ತಿ ಆಗಲೇಬೇಕು. ಹೌದು, ಆಗಲೇಬೇಕು ಮಾವ. ಈ ವಿಚಾರದಲ್ಲಿ ನನ್ನದೊಂದು ಸಣ್ಣ ಸಲಹೆ ಇರುವುದು. ಏನದು ಮಾವ? ಯಥಾಸ್ಥಲದಲ್ಲಿ ಜ್ಞಾಪಿಸುವೆನು. ಆಗಲಿ ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಮತ್ತಾವ ಕಾರ್ಯವನ್ನು ಮಾಡುವುದಿಲ್ಲ. ಬರುತ್ತೇನೆ. ನಡೆ 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 ಕುರುಕುಲದ ರಣಕಲಿ, ನೀನಾಗುವೆ ರಣರಂಗದಲ್ಲಿ ನರಬಲಿ. ದುರ್ಯೋಧನ, ಬರ್ಗರಿಯುವ ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನೆಬ್ಬಿಸಿ ದೇಶಾಗ್ನಿ ಮಿಂಚುಗಳೇ ಇರುವಂತೆ ಮಾಡಿ ಈ ಶಕುನಿಯ ವಿಷದ ಕೃತ್ರಿಮದ ಮಳೆಗೆ ಕೊಚ್ಚಿ ಹೋಗುವಂತೆ ಮಾಡುವನು. ಆಗ ಆಗ ನನ್ನ ಮನಸ್ಸಿಗೆ ಆನಂದ, ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಆನಂದ. ಆನಂದ ಪರಮಾನಂದ. ಕುರು ಪಾಂಡವರ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ. ಕುರು ಪಾಂಡವರ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ. ಪಾಂಡವರಿಗೆ ಜಯವೋ, ಪಾಂಡವರಿಗೆ ಜಯವೋ, ಆ ಕೌರವಗ ಅಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಆನಂದ. ಸೇಡಿನ ಸರ್ಪದ ಸೆಡೆ ಮುಟ್ಟಿ ಸರಸವನ್ನಾಡಲು ಬಯಸುವೆಯ. ಸೇಡಿನ ಸರ್ಪದ ಸೆಡೆ ಮುಟ್ಟಿ ಸರಸವನ್ನಾಡಲು ಬಯಸುವೆಯ. ನಿನ್ನ ವಿನಾಶಕ್ಕೆ ಕಾದಿಹೆ ನಾನು, ನಿನ್ನ ವಿನಾಶಕ್ಕೆ ಕಾದಿಹೆ ನಾನು. ಆನಂದವನ್ನ ಹೊಂದುವೆ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಆನಂದ. ದುರ್ಯೋಧನ ಆನಂದ. ಕುರುಕುಲ ಕುರಿಯನ್ನು ಕೊಬ್ಬಿಸುವೆ, ಆ ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ. ಕುರುಕುಲ
ಮೊದಲ ಕುರಿಯನ್ನು ಕೊಬ್ಬಿಸುವೆ, ಆ ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ, ತರ್ಪಣ ನೀಡುವೆ ಅನುಜರಿಗೆ, ತರ್ಪಣ ನೀಡುವೆ ಅನುಜರಿಗೆ, ಆನಂದವನ ಹೊಂದುವೆ. ದುರ್ಯೋಧನ ಆನಂದ ಆನಂದ, ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ ಆನಂದ.